ಎಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು 5ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಕ್ಲಾಸ್ ಅನ್ನು ತೆಗೆದುಕೊಳ್ಳೋಣ. ಇವತ್ತು ಸುವೇಗ ಅಂತಕ್ಕಂಥ ಗಣಿತ ಅಭ್ಯಾಸ ಪುಸ್ತಕ. ಇದು ನಿಮಗೂ ಎಲ್ಲ ಪರಿಚಯ ಇರುವಂತದ್ದೇ. ಈಗಾಗಲೇ ನಾವು 5ನೇ ಕ್ಲಾಸಿಂದ ಆಲ್ಮೋಸ್ಟ್ ಎಲ್ಲ ಅಧ್ಯಾಯಗಳು ಫಸ್ಟ್ ಸೆಮಿಸ್ಟರ್ದು ಮುಗಿಸಿದೀನಿ. ಅದನ್ನು ಕೂಡ ನೀವು ನೋಡಿರ್ತೀರಿ. ಅದನ್ನ ನೋಡ್ಬಿಟ್ರೆ ಇದು ಈಸಿಯಾಗಿ ಅಭ್ಯಾಸ ಪುಸ್ತಕವನ್ನು ಬಿಡಿಸಬಹುದು. ಅದಕ್ಕೋಸ್ಕರ ಇವತ್ತು ಅಭ್ಯಾಸ ಪುಸ್ತಕವನ್ನು ಬಿಡಿಸೋಣ. ಇವತ್ತು ತರಗತಿಯಲ್ಲಿ ನಾವು ಏನ್ ಮಾಡೋಣ, ಸುವೇಗ 1ನೇ ಸೆಮಿಸ್ಟರ್ದು ಇವತ್ತು ಬಿಡಿಸೋಣ. ಹೌದಾ? ನೋಡಿ ವಿದ್ಯಾರ್ಥಿಗಳೇ, ಪುನರಾವರ್ತನೆ ಅಂತ ಇದೆ. ಹೌದಾ? ನಾವು ಇಲ್ಲೇ ಪುಸ್ತಕಲ್ಲೇ ನೋಡೋಣ. ಮೆದುಳಿಗೆ ಮೇವು ಅಂತ. ಇದನ್ನ ಬಿಡಿಸೋದ್ರಿಂದ ನಿಮ್ಗೇನಾಗುತ್ತೆ, ಮೆಮರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಥಿಂಕ್ ಮಾಡುವಂಥದ್ದು ಜಾಸ್ತಿ ಇದಾಗ್ಬಿಡುತ್ತೆ, ಬರ್ತದೆ. ಬೇರೆದವ್ರು ನೋಡಿ ಬಿಡಿಸೋದಕ್ಕಿಂತ ನೀವು ವಿಚಾರ ಮಾಡಿ ಬಿಡಿಸೋದ್ರಿಂದ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿಯಾಗಿ ಒಂದು ಆಕ್ಟಿವಿಟಿ ಬೇಸ್ಡ್ ಇದೇನ್ ಮಾಡಿದ್ದಾರೆ ಅಂತಂದ್ರ ಅಭ್ಯಾಸ ಪುಸ್ತಕವನ್ನ ಸರ್ಕಾರದವರು ಸಪ್ಲೈ ಮಾಡಿದ್ದಾರೆ. ಅದರ ಉಪಯೋಗವನ್ನ ನೀವು ತೆಗೆದುಕೊಳ್ಬೇಕು. ಹಾಗಾದ್ರೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡಿ, ಹೊರವೃತ್ತದಲ್ಲಿನ ಸಂಖ್ಯೆ ಹಾಗೂ ಚಿಹ್ನೆಯನ್ನ ಗಮನಿಸಿ ಒಳವೃತ್ತದ ಸಂಖ್ಯೆಗೆ ಸರಿಯಾದ ಸಂಖ್ಯೆಯನ್ನು ಖಾಲಿ ಇರುವ ವೃತ್ತ ಭಾಗದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಓನ್ಲಿ ಪ್ಲಸ್ ಮೈನಸ್ ಇಂಟು ಇದೆ, ಭಾಗಾಕಾರ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ. ಸೇಮ್ ಆಗ್ಬೇಕು, ಯಾವ ಕ್ರಿಯೆ ಮಾಡಿದ್ರೆ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ. ಇವಾಗ ಇಲ್ಲಿ 3 ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ 0 ಇದೆ. ಹೌದಾ? ಉತ್ತರ ಎಲ್ಲಿ ಬರಬೇಕು? ಹೊರವೃತ್ತದಲ್ಲಿನ ಸಂಖ್ಯೆ ಚಿಹ್ನೆಗಳನ್ನು ಗಮನಿಸ್ಬಿಟ್ಟು ಒಳವೃತ್ತದ ಸಂಖ್ಯೆಗೆ ಸರಿಯಾಗಿ ಅದು ಟಾಲಿ ಆಗಬೇಕು. 1 0 ಇದೆ, ಉತ್ತರ 3 ಬರಬೇಕು. ಏನ್ ಬರಬೇಕು? ಎಲ್ಲ ಜಾನು ವಿದ್ಯಾರ್ಥಿಗಳಿದ್ದೀರಾ, ಬೇಗ ಬೇಗ ಬಿಡಿಸಿರ್ತೀರಾ. 3ರಲ್ಲಿ 0 ಕೂಡಿಸಿದ್ರೆ 3 ಅಲ್ವಾ? ಓಕೆ. ನೆಕ್ಸ್ಟ್ 2 ಇದೆ, ಕೂಡಿಸ್ಬೇಕಾಗಿದೆ, 3 ಬರಬೇಕು. ಏನು? 1 1 ಪ್ಲಸ್ 2 3. ನೋಡಿ, 3 ಪ್ಲಸ್ 0 3. 10 ಮೈನಸ್ ಅಂದ್ರೆ 10ರಲ್ಲಿ ಎಷ್ಟು ಕಳೆದ್ರೆ 3 ಬರುತ್ತೆ? ಎಷ್ಟು? 7. ನೆಕ್ಸ್ಟ್ 6 ಮೈನಸ್ 3 ಅಲ್ವಾ? 6ರಲ್ಲಿ 3 ಕಳೆದ್ರೆ 3. 8ರಲ್ಲಿ ಎಷ್ಟು ಕಳೆದ್ರೆ 3 ಬರುತ್ತೆ? 8ರಲ್ಲಿ ಎಷ್ಟು ಕಳಿಬೇಕು ನಾವು? 5 ಅಲ್ವಾ? ಓಕೆ. 5 ಮೈನಸ್ 2 9 ಡಿವೈಡೆಡ್ ಬೈ ಇದೆ. ನೋಡಿ, ಡಿವಿಷನ್ ಇದೆ. 9ನ್ನ ಎಷ್ಟರಲ್ಲೇ ಭಾಗಿಸಿದ್ರೆ 3 ಬರುತ್ತೆ. ಓಕೆ. 3 3ಲೆ 9, 3 ಇಲ್ಲಿ 3 ಬರಿಬೇಕು. 7 ಮೈನಸ್ 4 ಅಲ್ವಾ? ನೆಕ್ಸ್ಟ್ 1 ಪ್ಲಸ್ 2. ಚಿಹ್ನೆಗಳ ಕಡೆಗೆ ಗಮನ ಇದ್ಬಿಟ್ರೆ ಮುಗಿತು. ಈಸಿ ಇದೆಲ್ಲ ಮಾಡಿ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡಿ, ಕೆಳಗೆ ಕೊಟ್ಟಿರುವ ಪದಬಂಧಗಳಲ್ಲಿ ಬಿಟ್ಟ ಸಂಖ್ಯೆಗಳನ್ನ ತುಂಬು ಅಂತ ಹೇಳಿದ್ದಾರೆ. ನೋಡಿ, ಇದು ಕೂಡ ಅದೇ ತೆರನಾಗಿದೆ. 5 ಪ್ಲಸ್ ಎಷ್ಟು ಕೂಡಿಸಿದ್ರೆ ಏಳಾಗುತ್ತೆ? 5ಕ್ಕೆ 2 ಅಲ್ವಾ? ಓಕೆ. ನೆಕ್ಸ್ಟ್ ನೋಡಿ, 7 ಪ್ಲಸ್ ಇಲ್ಲಿ 1 ಬರೆದ್ರೆ 8 ಆಗುತ್ತೆ. ಹಾಗಾದ್ರೆ 3 ಪ್ಲಸ್ 1 ಇಸ್ ಈಕ್ವಲ್ ಟು 4. 4 ಪ್ಲಸ್ 4 ಇಸ್ ಈಕ್ವಲ್ ಟು 8. ನೋಡಿ, ಕಾಣಿಸ್ತಾ ಇದೆಯಲ್ಲ? 8 ಪ್ಲಸ್ 1 ಇಸ್ ಈಕ್ವಲ್ ಟು 9. ಅದೇ ತರನಾಗಿದ್ದು 5 ಮೈನಸ್ 3 ಬರಬೇಕು. ಎಷ್ಟು ಕರಿಬೇಕು? 5ರಲ್ಲಿ ಎಷ್ಟು ಕಳೆದ್ರೆ 3 ಬರುತ್ತೆ? 2. ನೆಕ್ಸ್ಟ್ ನೋಡಿ, 3 ಇಂಟು ಎಷ್ಟು ಕಳೆದ್ರೆ ಮೈನಸ್ 12 ಬರುತ್ತೆ. 3 4 12. ಹೌದಾ? 3 4 12. 1 ಚಿಹ್ನೆಯನ್ನ ಮೈನಸ್ ಇಟ್ಬಿಡಿ. ಇಲ್ಲಿ ಮೈನಸ್ ಅಂದ್ರೆ ಚಿಹ್ನೆ ಬರ್ಬೇಕಲ್ಲ, ಇಲ್ಲಿ ಮೈನಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, 3 ಮೈನಸ್ ಇದೆ, 4ರಲ್ಲಿ ಕಳೆದ್ರೆ ದೊಡ್ಡಕ್ಕೆ ಹಿಂದಿನ ಚಿಹ್ನೆ ಕೊಟ್ಟಿದ್ದಾರೆ ಅವರು. -1 ಇದೆ, ಇಲ್ಲಿ -4 ಬರ್ಬೇಕು. ಏನ್ ಮಾಡ್ಬೇಕು? ಕ್ರಿಯೆಯನ್ನ ಗುಣಾಕಾರ ಮಾಡ್ಬೇಕಲ್ವಾ? ಹಾಗಾದ್ರೆ 4 ಒಂದ್ಲೆ 4 -4. ನೆಕ್ಸ್ಟ್ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, 3 ಇದೆ. ಹೌದಾ? ಹಾಗಾದ್ರೆ ಎಷ್ಟು ಬರಬೇಕು? ಎಷ್ಟನ್ನ ನಾವು ಕೂಡಿಸಿದ್ರೆ +3 ಬರುತ್ತೆ ಅಂತ ನೋಡಿ. ಇಲ್ಲಿ ಮೈನಸ್, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಅನ್ಸುತ್ತೆ, 4 ಇದೆ, 3 ಬರಬೇಕು ಅಂದ್ರೆ 1 ಕಳಿಬೇಕು. 4ರಲ್ಲಿ 1 ಕಳೆದ್ರೆ 3, ಬಟ್ ಮೈನಸ್ ಚಿಹ್ನೆ ಬರುತ್ತೆ. ಹಾಗಾದ್ರೆ ಯಾವ ಸಂಖ್ಯೆಯನ್ನ ನಾವು ಏನ್ ಮಾಡ್ಬೇಕು? ಕಳಿಬೇಕು ಅಂತ ಯೋಚನೆ ಮಾಡ್ಬೇಕು. ಇಲ್ಲಿ ಬಿಡಿಸಿ ತೋರಿಸ್ತೇನೆ ನೋಡಿ ನಿಮ್ಗೆ. -4 -4 ಇದೆ,
ಕ್ರಿಯೆ ಪ್ಲಸ್ ಮಾಡಬೇಕು, ಇಲ್ಲಿ ಗೊತ್ತಿಲ್ಲ, ಉತ್ತರ ಎಷ್ಟು ಬರಬೇಕು? 3 ಬರಬೇಕು. ಎಷ್ಟನ್ನ ನಾವು ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು 7 ಮಾಡಿ ನೋಡೋಣ. 7 ಹೌದಲ್ಲ, 7 ಬರ್ದ್ಬಿಟ್ರೆ ನೋಡಿ, 7ರಲ್ಲಿ 4 ಕಳೆದ್ರೆ ಏನಾಗುತ್ತೆ? 3 ಬರುತ್ತೆ. ದೊಡ್ಡ ಅಂಕಿ ಚಿಹ್ನೆನೂ ಕೂಡ ಪ್ಲಸ್ ಆಗುತ್ತೆ. ಹಾಗಾದ್ರೆ ಅಲ್ಲಿ ಬರೀತಕ್ಕಂಥ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ? 7. ಈ ರೀತಿಯಾಗಿ ಸ್ವಲ್ಪ ವಿಚಾರ ಮಾಡಿಬಿಟ್ಟು ನೀವೇನ್ ಮಾಡಬೇಕು? ಬಿಡಿಸ್ಬೇಕು. ನೆಕ್ಸ್ಟ್ ನೋಡೋಣ. ನೋಡಿ, 2 ಕಡ್ಡಿಗಳನ್ನ ಬದಲಿಸಿ ಚೆಂಡು ಕೆಳ ಬೀಳುವಂತೆ ಮಾಡು ಅಂತ ಹೇಳಿದರೆ ಈಚೆ ಕಡೆ ಮಾಡ್ಬೇಕು. ನೋಡಿ, ಇಲ್ಲಂತೂ ಈ ಕಡ್ಡಿ ಇದೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಚೆಂಡಿದೆ, 2 ಕಡ್ಡಿ ಬದಲಿಸೋದು. ಇದನ್ನ ಹೀಗೆ ಹಚ್ಚೋದು, ಇದನ್ನ ಹೀಗೆ ಹಚ್ಚೋದು. ಅಂದ್ರೆ ಹೀಗೆ ಚೆಂಡು ಏನಾಗುತ್ತೆ? ಬೇತ್ ಬಿಡುತ್ತಲ್ಲ. ಓಕೆ. ನೆಕ್ಸ್ಟ್ ಇಲ್ಲಿ 4 ಕಡ್ಡಿ ಬದಲಿಸಿ 3 ಚೌಕಗಳನ್ನು ರಚಿಸು ಅಂತ ಹೇಳಿದ್ದಾರೆ. ನೋಡಿ, 4 ಕಡ್ಡಿ ಬದಲಿಸಬೇಕು, 3 ಚೌಕ ಆಗ್ಬೇಕು. ಹೆಚ್ಚಿಗೆ ಆಗಂಗಿಲ್ಲ, ಕಡ್ಡಿನೂ ಜಾಸ್ತಿ ಚೇಂಜ್ ಮಾಡಂಗಲ್ಲ. ಇಲ್ಲಿ ನೋಡಿ ಎಷ್ಟು ಮಾಡಬೇಕು? 4 ಕಡ್ಡಿ ಬದಲಿಸ್ಬೇಕು. ನೋಡಿ, ಇವನ್ 2 ತೆಗೆದು ಬಿಡೋಣ. ಇದನ್ನ ತೆಗೆದು ಇಲ್ಲಿ ಹಚ್ಚೋಣ, ಇಲ್ಲಿ ಹಚ್ಚೋಣ. ಓಕೆ. ನೆಕ್ಸ್ಟ್ ಇವನ್ 2 ತೆಗಿಯೋಣ. ಇವನ್ 2 ತೆಗೆದ್ಬಿಟ್ಟು ಇಲ್ಲಿ ಹಚ್ಚೋಣ. ಹೌದಾ? ಇದು ಹೋಯ್ತು, ಇದು ಹೋಯ್ತು. ಚೌಕ ನೋಡ್ರಿ, ಇದಂತೂ ಆಗಲ್ಲ, ಇದು ಆಗಲ್ಲ. 1 2 3 3 ಚೌಕ ಆದ್ವಿಲ್ಲ. 4 ಕಡ್ಡಿ ಬದಲಿಸಿದ್ವಿ, 3 ಚೌಕ ಆದ್ವು. ಈ ರೀತಿಯಾಗಿ ಮಾಡಬೇಕು ನೀವು. ನೆಕ್ಸ್ಟ್ ನೋಡಿ, 6 ಕಡ್ಡಿ ತೆಗೆದು ಹಾಕಿ 4 ತ್ರಿಭುಜ ರಚಿಸು ಅಂತ ಹೇಳಿದ್ದಾರೆ. 6 ಕಡ್ಡಿ ತೆಗಿಬೇಕಂತ. ಭಾರಿ ಈಜಿ ಇದೆ. ತ್ರಿಭುಜ ಎಷ್ಟು ಆಗ್ಬೇಕು? 4 ಆಗ್ಬೇಕು. ಇದನ್ನೊಂದು ತೆಗೆದು ಹಾಕೋಣ, ಇದನ್ನೊಂದು ತೆಗೆದು ಹಾಕೋಣ. 1 2 3 4. ಅದನ್ನ ಇಲ್ಲಿ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ನೀವು ಚಿತ್ರವನ್ನ ತೆಗಿಬೇಕು ಈ ರೀತಿಯಾಗಿ. ಇದನ್ನ ಸೇರಿಸ್ಬಿಟ್ಟು. ಓಕೆ. 4 ಕಡ್ಡಿಗಳನ್ನ ಬದಲಿಸಿ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಮಾಡಬೇಕು. ಇದರ ಅಪೋಸಿಟ್. ಈ ಮೀನಿನ ಚಿತ್ರ ತೆಗೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನ್ ಮಾಡ್ಬೇಕು? 4 ಕಡ್ಡಿ ಏನ್ ಮಾಡ್ಬೇಕು? ತೆಗಿಬೇಕು ಅಂತಂದಾರ. ಅಂದ್ರೆ ಈ ರೀತಿಯಾಗಿ ಮಾಡ್ಬೇಕಾ? ನಮ್ಗೆ ಇವನ್ ತೆಗೆದು ಇಲ್ಲಿ ಹಚ್ಚಿದ್ವಿ, ಇವನ್ ಹಿಂಗ್ ಹಾಕ್ಬಿಡೋದಷ್ಟೇ ಈ ರೀತಿಯಾಗಿ. ಆಯ್ತಲ್ಲ? 4 ಕಡ್ಡಿ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಈ ರೀತಿಯಾಗಿ ಚಲಿಸ್ತದ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕಾಗುತ್ತೆ? ಬರಿಬೇಕು. ನೆಕ್ಸ್ಟ್ ನೋಡಿ, ಸ್ವಲ್ಪ ಸಂಖ್ಯಾ ವಿನ್ಯಾಸವನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. 34 35 ಇದು 36 1236 ಮತ್ತೆ 1237 1238 39. ಓಕೆ. 42 43 ಇದೆ. ಹಾಗಾದ್ರೆ ಇಲ್ಲಿ ಬ್ಯಾಕ್ ಬರೋಣ. ಫಸ್ಟ್ 1241 1240 43 1244 1245 47 ಅಂದ್ರೆ 46 1246 47 ಕಂಟಿನ್ಯೂ ಬರ್ಕೋತ ಹೋಗೋದು. 1247 48 49 50 51. ಓಕೆ. ಇಲ್ಲಿ 52 53 54 ಇದು ಕೂಡ ಒಂದೊಂದೇ ಏನಾಗಿದೆ? ಜಂಪ್ ಆಗ್ತಾ ಹೋಗಿದೆ ಈ ಒಂದು ವಿನ್ಯಾಸದಲ್ಲಿ. 55 56 57. ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ 15 20 ಅಂದ್ರೆ 5 ಜಂಪ್ ಆಗಿದೆ. 7625 7630 35 7640. ನೆಕ್ಸ್ಟ್ 655 ಇಲ್ಲಿ 70 ಇದೆ ಅಂದ್ರೆ 55 60 65 ಅಂದ್ರೆ ಈ ಕಡೆಗೂ ಬ್ಯಾಕ್ ಬರ್ಬೇಕಲ್ಲ. 7650 7645 7655 ಆಗಣೇನು 60 7665 70. ಇಲ್ಲಿ ಹಾಗೆ 85 7690 7695 700. ಇಲ್ಲಿ ಬ್ಯಾಕ್ ಮಾಡೋಣ. 7680 7675. ಈ 15 7720 7725. ಓಕೆ. 15 7710 7705. ಈ ರೀತಿಯಾಗಿ ಸಂಖ್ಯಾ ವಿನ್ಯಾಸವನ್ನ ನಾವು ಗಮನಿಸಿ ಏನ್ ಮಾಡಬೇಕು? ಆ ಒಂದು ಪುಸ್ತಕವನ್ನ ಬರಿಬೇಕು. ಇನ್ನು ಮಗ್ಗಿ ಇದೆ ನಿಮ್ಗೆಲ್ಲರಿಗೂ ಬರುವಂತದ್ದನ್ನೇ, ಅದನ್ನ ನೋಡ್ಬಿಟ್ಟು ನೀವೇನ್ ಮಾಡಿ ಇಲ್ಲಿ ಫಿಲ್ ಅಪ್ ಮಾಡಿ
4 ಇಂಟು 1 4 4 2 8 ಈ ರೀತಿಯಾಗಿ ನೀವೇನ್ ಮಾಡಿ ಮಕ್ಕಳೇ ಬಿಡಿಸಿ. ಓಕೆ, ನೆಕ್ಸ್ಟ್ ಸಂಖ್ಯೆಗಳಿದೆ, ಅದನ್ನ ಮುಂದಿನ ಕ್ಲಾಸಲ್ಲಿ ಬಿಡಿಸೋಣ. ಇದು ಇಷ್ಟು ಏನಂದ್ರೆ ಪುನರಾವರ್ತನೆ, ಈಸಿ ಇದೆ ಅಲ್ವಾ, ಆಕ್ಟಿವಿಟಿ ಇದೆ, ಬಹಳಷ್ಟು ಇಂಟ್ರೆಸ್ಟ್ ಕೂಡ ಬರುತ್ತೆ. ಅಭ್ಯಾಸ ಪುಸ್ತಕಗಳನ್ನ ಕಂಪ್ಲೀಟ್ ಮಾಡಬೇಕು. ನಾನು ಕೂಡ ಇದನ್ನೇನ್ ಮಾಡ್ತೀನಿ, ದಿನ ಒಂದೊಂದು ಕ್ಲಾಸಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಕೂಡ ಈ ಅಭ್ಯಾಸ ಪುಸ್ತಕವನ್ನ ಪೂರ್ಣಗೊಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.